ಸೊ ಗಾಯ್ಸ್ ಹಲೋ. ಸೊ ವೆಲ್ಕಮ್ ಬ್ಯಾಕ್ ಟು ಜಾಕ್ ಟ್ರೇಡರ್ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಂಡ್ ಮನಿ ಆ್ಯಪಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಹೇಗೆ ದುಡ್ಡು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬೈ ಆ್ಯಂಡ್ ಸೆಲ್ ಮಾಡೋದು ಹೇಗೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಸೊ ಇವತ್ತು ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಫಸ್ಟ್ಗೆ ನೀವು ಇಂಡ್ ಮನಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಲಿಂಕ್ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಥರ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟು ಆ್ಯಡ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಗೆ ಆ್ಯಡ್ ಮಾಡ್ಕೊಬೇಕು ನೀವು ದುಡ್ಡನ್ನ. ಸೊ ಎಷ್ಟು ಬೇಕಾದರೂ ಮಾಡ್ಕೊಬೋದು, 5,000 10,000. ಸೊ 10 ರೂಪಾಯಿಂದನೂ ಮಾಡ್ಕೊಬೋದು, 1 ರೂಪಾಯಿ ಕೂಡ ಹಾಕ್ಬೋದು ನೀವು ಈ ಆ್ಯಪಲ್ಲಿ. ಸೊ ಅದ್ರ ಮೂಲಕ ನೀವು ಫಸ್ಟ್ ಸ್ಟೆಪ್ ಏನು ಅಂದರೆ ಡೆಪಾಸಿಟ್ ಮಾಡ್ಕೊಬೇಕು. ಸೊ ಡೆಪಾಸಿಟ್ ಮಾಡ್ಕೊಂಡ ನಂತರ ಗೈಸ್ ಡೆಪಾಸಿಟ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ಪೇ ಬಂದುಬಿಟ್ಟು ಡೆಪಾಸಿಟು. ಸೊ ಡೆಪಾಸಿಟ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬ್ಯಾಲೆನ್ಸ್ ತೋರಿಸುತ್ತೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಇದೆ ಅಂತ. ಇದು ಟ್ರೇಡಿಂಗ್ ಅಕೌಂಟು. ಸೊ ಟ್ರೇಡಿಂಗ್ ಅಕೌಂಟ್ ನಿಮ್ಮ ಹತ್ರ ಮೊದಲೇ ಇರಬೇಕು. ಇರಲ್ಲ ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಹಾಕಿ, ನಾವು ಹೇಳ್ಕೊಡ್ತೀವಿ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ನ ಯಾವ ಥರ ಓಪನ್ ಮಾಡೋದು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯಾಲೆಟ್ ಬ್ಯಾಲೆನ್ಸಲ್ಲಿ ನಮ್ಮದು ಡೆಪಾಸಿಟ್ ಮಾಡಿರೋ ದುಡ್ಡು ಆಗಿದೆ. ಸೊ ಟ್ರೇಡ್ ಮಾಡಿರೋದ್ರಿಂದ ಅಲ್ಲಿ ಕಮ್ಮಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿಗೆ ಯಾವ ಥರ ಸ್ಟಾಕ್ಸ್ನ ಹುಡ್ಕೋದು. ಸೊ ಯಾವುದೋ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಈಗ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಈಗ ಟಾಟಾ ಸ್ಟೀಲ್ LTD ಸ್ಟಾಕ್ಸ್ನ ಈಗ ಇದ್ರ ಮೇಲೆ ದುಡ್ಡು ಹಾಕಬೇಕು ಅಂತಂದರೆ ಫಸ್ಟು ಯಾವ ಸ್ಟಾಕ್ ಬೇಕೋ ಆ ಸ್ಟಾಕ್ನ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬೈ ಮತ್ತು ಸೆಲ್ ಅಂತ ಕೆಳಗಡೆ 2 ಆಪ್ಷನ್ ಕಾಣ್ತಾ ಇದ್ದಾವೆ. ಸೊ SIP ಅಂದರೆ ಅದೇ ಬೇರೆ ಬಿಡಿ, ಆಮೇಲೆ ಮಾತಾಡೋಣ. ಸೊ ಈ ಥರ ನೀವು ಅಲ್ಲಿ ನೋಡ್ಕೊಬೋದು 3 ಮಂತ್ಸ್ ಹಿಂದೆ ಇದರ ಈ ಸ್ಟಾಕ್ಸ್ದು ರಿಟರ್ನ್ಸ್ ಹೇಗಿತ್ತು ಅಂತೆಲ್ಲ ನೋಡ್ಕೊಬೋದು. 6 ಮಂತ್ದು, 1 ಇಯರ್ದು, 5 ಇಯರ್ದು. ನೀವು ಈ ಸ್ಟಾಕ್ಸು 5 ಇಯರ್ ಹಿಂದೆ, 1 ಮಂತ್ ಹಿಂದೆ, 3 ಮಂತ್ ಹಿಂದೆ ಯಾವ ಥರ ರಿಟರ್ನ್ಸ್ ಕೊಟ್ಟಿದೆ, ಇದು ಯಾವ ಥರ ಪರ್ಫಾರ್ಮ್ ಮಾಡ್ತಾಯಿದೆ ಮಾರ್ಕೆಟು ಅಂತೆಲ್ಲ ನೋಡ್ಕೊಬೋದು. ಸೊ ಮತ್ತು ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ನೀವು ಯಾವುದಾದ್ರು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಕಂಪನಿಯ ಅನಾಲಿಸಿಸ್ನ ನೀವು ಮಾಡಿರಬೇಕಾಗುತ್ತೆ ಫಸ್ಟೇ. ಸೊ ಅದ್ರ ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಬಗ್ಗೆ ಕಂಪ್ನಿ ಡೀಟೇಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಾಯಿದ್ರೆ ಅವ್ರಿಗೆ ಸಿಕ್ಕಿರುತ್ತೆ ಅಲ್ಲೇ. ಮತ್ತು ಇಲ್ಲಿ ನೋಡ್ಬೋದು ಬರೀ ಟಾಟಾ ಸ್ಟೀಲ್ ಅಲ್ಲ, ನಿಮ್ಗೆ ಯಾವ್ದು ಬೇಕು ಇಲ್ಲಿ ಟಾಟಾ ಅಂತ ಹೊಡೆದ್ರೆ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಎಷ್ಟೊಂದು ಆಪ್ಷನ್ ಇದೆ. ಈಗ ಟಾಟಾ ಪವರ್ ಕಂಪನಿ ಏನೋ ಸ್ಟಾಕ್ನ ನೋಡಿದ್ರೆ 408 ರೂಪಾಯಿ ತೋರಿಸ್ತಾ ಇದೆ. ಮೇಲ್ಗಡೆ ಏನು ತೋರಿಸುತ್ತೆ ಅದು ಪ್ರೈಸ್, ಅದು ಬಂದುಬಿಟ್ಟು ಪ್ರೈಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೀವು ಟ್ರೇಡಿಂಗ್ ವ್ಯೂ ಕೂಡ ನೋಡ್ಬೋದು. ಸೊ ಇಲ್ಲಿ ಟ್ರೇಡಿಂಗ್ ವ್ಯೂಗೆ ಬಂದರೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಬೈ ಆ್ಯಂಡ್ ಸೆಲ್ ಅಂತ ಸಿಗುತ್ತೆ. ಮತ್ತು ಇಲ್ಲಿ ಇನ್ನೇನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಒಂದು ಇಂಡಿಕೇಟರ್ಸ್ ಅಂತ ಇದು ಸಿಗುತ್ತೆ ಆಪ್ಷನ್ನು. ಸೊ ನೋಡಿ ಬಲ್ಗಡೆ ಮೇಲೆ ನೋಡಿದ್ರೆ, ಸೊ ಇಲ್ಲಿ ಇಂಡಿಕೇಟರ್ಸ್ನ ನೀವು ಹಾಕೋಬೋದು. RSI ಇನ್ನೂ ಸುಮಾರು ಆಪ್ಷನ್ಸ್ಗಳಿವೆ. ಇಂಡಿಕೇಟರ್ನ ಹಾಕೊಂಡ್ರೆ ಇಲ್ಲಿ ಇಂಡಿಕೇಟರು ನಿಮಗೆ ಹೆಲ್ಪ್ ಮಾಡುತ್ತೆ ಟ್ರೇಡಿಂಗ್ ಮಾಡೋಕ್ಕೆ. ಮತ್ತು ಇಲ್ಲಿ ಮೇಲ್ಗಡೆ ಇನ್ನೂ ಆಪ್ಷನ್ಸ್ ಇವೆ. ಸೊ ಅವೆಲ್ಲ ಬೇಡ. ಕೆಳಗಡೆ ನೋಡ್ತಿರೋದು ಪೊಸಿಷನ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ಏನಂದರೆ ನೀವು ಅದ್ರ ಟ್ರೇಡ್ನ ತೊಗೊಂಡಿದ್ರೆ ಅದ್ರ ಪೊಸಿಷನ್ ಹೇಗಿದೆ, ಈಗ ಲಾಸ್ ಆಗಿದೆಯಾ ಅಥವಾ ಪ್ರಾಫಿಟ್ ಆಗಿದೆಯಾ ಎಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಅಲ್ಲಿ ಕೂಡ ನೋಡ್ಕೊಬೋದು ಲೈವ್ ಟ್ರೇಡ್ ಮಾಡ್ತಾನೆ. ಸೊ ಅಷ್ಟೇ, ಬರೀ ಅದೆಲ್ಲ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಕಂಪ್ನಿಗಳಿರ್ತವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸರ್ಚ್ ಮಾಡಿಕೊಂಡು ನಾನು ಹೇಳಿದ್ದ ಥರ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ತೊಗೊಂಡಿರೋ ಸ್ಟಾಕ್ಸು ಮತ್ತು ರಿಟರ್ನ್ಸ್, ಒಂದು ಡೇ ರಿಟರ್ನ್ಸ್ ನಾನು ಹಾಕಿದ್ದು ಎಷ್ಟು ಬಂದಿದೆ ಎಲ್ಲ ಇಲ್ಲಿ ತೋರಿಸುತ್ತೆ. ಫಸ್ಟ್ ಹೋಮ್ ಬಾರಲ್ಲೇ ನೋಡ್ತಾ ಇರ್ಬೋದು ಈ ಸ್ಟಾಕ್ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದರ ರೇಟು ಎಲ್ಲ ಮಾಮೂಲಿ ಹೇಳಿದ್ನೆಲ್ಲ ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಮೇಲ್ಗಡೆ ಕೂಡ ನೋಡ್ಬೋದು ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಕರೆಂಟ್ ರೇಟ್ ಎಷ್ಟಿದೆ ಅಂತ. ಮತ್ತು ಆರ್ಡರ್ಸ್ ಅಂತ ಇರುತ್ತೆ. ಇಲ್ಲಿ ಆರ್ಡರ್ಗೆ ಹೋದರೆ ನಾವು ಮಾಡಿರೋ ಆರ್ಡರ್ಸ್ ಬೈ ಸೆಲ್ ಎಲ್ಲ ಇಲ್ಲೇ ಇರುತ್ತೆ. ಆರ್ಡರ್ಸು ನೋಡಿ ನಾನು ಎಷ್ಟು ಮಾಡಿದ್ದೀನಿ ಅಂತ ಅಲ್ಲೇ ತೋರಿಸ್ತಾ ಇದೆ ಲೈವ್ ಆಗಿ. ಸೊ ಎಲ್ಲನೂ ನೋಡ್ಕೊಬೋದು ಈ ಥರ. ಇದು ಆರ್ಡರ್ಸಲ್ಲಿ ನೀವು ಮಾಡಿರುವಂಥ ಟ್ರೇಡ್ಸ್ ಅಥವಾ ಬೈ ಸೆಲ್ ಎಲ್ಲ ಅಲ್ಲೇ